ಹಾಯ್ ಅನುಸತಿ ಲಾಗ್ಸ್ಗೆ ಸ್ವಾಗತ. ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ನೋಡ್ಕೊಬರೋಣ ಬನ್ನಿ. ಏನೇನೆಲ್ಲ ಐಟಮ್ ಹಾಕಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಇವಾಗ ಹಚ್ಚಿಟ್ಟಿರುವಂಥ 2 ಈರುಳ್ಳಿ, ಟೊಮೊಟೊ, ಪುದೀನ, ಎಣ್ಣೆ, ಕಸ್ತೂರಿ ಮೇಥಿ, ಚಕ್ಕೆ, ಪಲಾವ್ ಎಲೆ, ಉಪ್ಪು, ಅರಿಶಿನ, ಮನೇಲೆ ಮಾಡಿಸಿರೋ ಖಾರದ ಪುಡಿ, ಮೆಣಸಿನ ಪುಡಿ, ಚಿಕನ್ ಮಸಾಲೆ. ಇದು ರುಬ್ಬಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಟೊಮೊಟೊ, ಚಕ್ಕೆ ಮಿಕ್ಸಿಗೆ ಹಾಕಿ ಅದನ್ನು ರುಬ್ಕೋತೀನಿ. ದಪ್ಪಗೆ ರುಬ್ಕೋತೀನಿ. ಅತಿ ಸಣ್ಣ ಆದರೆ ಚೆನ್ನಾಗಿರಲ್ಲ ಚಿಕನ್ ಗ್ರೇವಿಗೆ. ಪೇಸ್ಟ್ ಆಗಿದೆ. ಟೊಮೊಟೊ ಸಪ್ರೇಟಾಗಿ ರುಬ್ಕೋತೀನಿ. 1 ಟೊಮೊಟೊ ಹಚ್ಚಿಟ್ಟಿರೋ ಅಂಥದ್ದು. ಟೊಮೊಟೊನು ಪೇಸ್ಟ್ ಆಗಿದೆ. ಇದಕ್ಕೆ ಚಿಕನ್ ಗ್ರೇವಿಗೆ ಟೊಮೊಟೊ ರುಬ್ಬಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಎಣ್ಣೆ 2 ಸ್ಪೂನಷ್ಟು, ಕಸ್ತೂರಿ ಮೇಥಿ, ಹಚ್ಚಿಟ್ಟಿರುವಂಥ ಈರುಳ್ಳಿ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಲೇ ಚೆನ್ನಾಗಿ. ಈರುಳ್ಳಿನ, ಉಪ್ಪು, ಪುದೀನ, ಟೊಮೊಟೊ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ಪುದೀನದು ಹಸಿ ವಾಸನೆ ಹೋಗೋ ಗಂಟನೂ ಎಣ್ಣೆಲೆ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಚಿಕನ್ ಗ್ರೇವಿ. ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಚಿಕನ್ನ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಚಿಕನ್ನ. ನೀರಿನಂಶ ಎಲ್ಲ ಸ್ವಲ್ಪ ಡ್ರೈ ಆಗೋ ಗಂಟ. ಅರಿಶಿನ 1 ಚಿಟಿಕೆ, ಮೆಣಸಿನ ಪುಡಿ 1 ಸ್ಪೂನು. ಆಲ್ರೆಡಿ ಹಸಿಮೆಣಸಿನ್ಕಾಯಿ, ಖಾರದ ಪುಡಿ ಎಲ್ಲ ಹಾಕ್ತೀವಿ. ಸ್ವಲ್ಪ ಟೇಸ್ಟಿಗೆ ಒಂದು ಅರ್ಧ ಸ್ಪೂನಷ್ಟು. ಹೆವಿ ಹಾಕಿದ್ರೂ ಅದೇ ಸ್ಮೆಲ್ ಬರುತ್ತೆ. ಸ್ವಲ್ಪ ಹಾಕ್ಕೋಬೇಕು ಮೆಣಸಿನ ಪುಡಿನ. ಆವಾಗಲೇ ರುಬ್ಬಿಟ್ಟಿರುವಂಥ ಖಾರ, ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಚಿಕನ್ ಗ್ರೇವಿಗೆ ಮೇಯ್ನಾಗಿ ಟೊಮೊಟೊ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಚಿಕನ್ ಗ್ರೇವಿ ತಿಕ್ಕಾಗಿರುತ್ತೆ. ಚೆನ್ನಾಗಿ ಇದರಲ್ಲೇ ಬೇಯಿಸ್ಕೊತೀನಿ. ಚಿಕನ್ ಮಸಾಲೆ ಅತಿಯಾಗಿ ಮಸಾಲೆ ಹಾಕಿದ್ರೂ ಚೆನ್ನಾಗಿರಲ್ಲ. ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಗ್ರೇವಿ. ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡಿಸಿರುವಂಥ ನಮಗೆ ಎಷ್ಟು ಖಾರ ಬೇಕು ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕೊಂಡಿರ್ತೀವಿ, ನೋಡಿ ಹಾಕ್ಕೋಬೇಕು ಖಾರದ ಪುಡಿನ. ನಾನು 1.5 ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿದ್ದೀನಿ ಸ್ವಲ್ಪ ಚಿಕನ್ ಬೇಯಲಿ ಅಂತ. ಚಿಕನ್ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆಂದ. ಚಪಾತಿಗೆ, ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ನು. ಬೇಯ್ತಾ ಇದೆ ಚಿಕನ್ನು. ರೋಟಿ, ಪರೋಟ, ಸೂಪರ್ ಕಾಂಬಿನೇಷನ್ನು ಚಿಕನ್ನುಗೆ. ಫೈನಲಿ ರೆಡಿಯಾಗಿದೆ ಚಿಕನ್ ಗ್ರೇವಿ. ಇಷ್ಟ ಆದರೆ ಅನುಸತಿ ಲಾಗ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.